ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ಸಚಿನ್ ಹೂಲಗೇರಿ ಅಂತ. ನಾವು ಈ ವರ್ಷದ 6ನೇ ತರಗತಿಯ ಗಣಿತ ವಿಷಯದ ಪಠ್ಯಕ್ರಮದಲ್ಲಿ ಅಧ್ಯಾಯ 3 ಸಂಖ್ಯೆಗಳೊಂದಿಗಿನ ಆಟವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಭ್ಯಾಸ 3.3 ಅಭ್ಯಾಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೊನೆ ಮೇನ್ 6ನೇ ಮೇನನ್ನು ನೋಡೋಣ ಏನಿದೆ ಅಂತ. ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳು 11ರಿಂದ ಭಾಗವಾಗುವಂತೆ ಬಿಟ್ಟಿರುವ ಸ್ಥಳಗಳಲ್ಲಿ ಅಂಕಿಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನಾವು ಕಳೆದ ತರಗತಿಯಲ್ಲಿ ಏನು ಮಾಡಿದ್ವಿ, 3ರಿಂದ ಭಾಗವಾಗೋದನ್ನು ನೋಡಿದ್ವಿ. ಈ ಸರ್ತಿ 11ರಿಂದ ಭಾಗ ಆಗೋ ಥರ ನಾವು ಯಾವ ಥರ ಬಿಟ್ಟ ಸ್ಥಳ ತುಂಬಬೇಕು ಅಂತ ನೋಡೋಣ ಅಂತ. ಪೇಜ್ ನಂಬರ್ 67 ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಎ ಸಮ್ ಏನಿದೆ ಅಂತ ನೋಡೋಣ. ಈ 9 ಲಕ್ಷ ಒಂದು 20,000 ಮೇಲೆ ಒಂದು ಗ್ಯಾಪ್ ಇದೆ, ಇಲ್ಲಿ 389 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಬರುತ್ತೆ ಅಂತ ನಾವು ಕಂಡುಹಿಡಿಬೇಕು. ಆಯಿತಾ, 11ರಿಂದ ಭಾಗ ಆಗಬೇಕು ಅಂದರೆ ಏನು ಮಾಡಬೇಕು? ಬೆಸ ಸ್ಥಾನದ ಅಂಕಿಗಳ ಮೊತ್ತ, ಸಮಸ್ಥಾನದ ಅಂಕಿಗಳ ಮೊತ್ತ ಮತ್ತು ವ್ಯತ್ಯಾಸವನ್ನು ನಾವು ಕಂಡುಹಿಡಿಬೇಕು. ಆ ವ್ಯತ್ಯಾಸ ಏನಾಗುತ್ತೆ, 11ರಿಂದ ಭಾಗ ಹೋದರೆ ಕೊಟ್ಟಿರೋ ಸಂಖ್ಯೆ 11ರಿಂದ ಭಾಗ ಆಗುತ್ತೆ ಅಂತ ರೂಲ್ಸ್ ಇದೆ. ಅದೇ ಥರ ನೋಡೋಣ ಇವಾಗ. ಹಾಗಾದರೆ ಇಲ್ಲಿ ಬೆಸ ಸ್ಥಾನದ ಅಂಕಿಗಳ ಮೊತ್ತ, ಹಾಗಾದರೆ 9, 3, 2. 9 + 3 + 2 ಅಂದರೆ 14 ಆಗುತ್ತೆ. ಸಮಸ್ಥಾನದ ಅಂಕಿಗಳ ಮೊತ್ತ ನೋಡೋಣ, 8 ಪ್ಲಸ್ ಡ್ಯಾಶ್ ಇದೆ, ಇಲ್ಲೇ ನಾವು ಫಿಲ್ ಮಾಡಬೇಕಾಗಿರೋದು, +9. 8 ಪ್ಲಸ್ ಡ್ಯಾಶ್ ಪ್ಲಸ್ 9 ಅಂದರೆ 17 ಅಂತ ಆಯಿತು. ಹೌದಾ, ಇವಾಗ ಒಂದು ಸಂಖ್ಯೆ ನಮಗೆ ಗೊತ್ತಿಲ್ಲ, ಇರಲಿ. ಇವುಗಳ ನಡುವಿನ ವ್ಯತ್ಯಾಸ ಏನಾಗುತ್ತೆ ಅಂದರೆ 17 - 14 ಅಲ್ವಾ. ವ್ಯತ್ಯಾಸ ಅಂದರೆ ಮೊದಲನೇ ಸಂಖ್ಯೆನೇ ದೊಡ್ಡದಿರಬೇಕು ಅಂತ ಏನಿಲ್ಲ. ಯಾವ ಸಂಖ್ಯೆ ದೊಡ್ಡದಿರುತ್ತೋ ಅದರಲ್ಲಿ ನಾವು ಚಿಕ್ಕದನ್ನು ಕಳಿತೀವಿ, ಇಲ್ಲಿ ಅಷ್ಟೇ ಇರೋದು. ಆಯಿತಾ, ಇವುಗಳ ನಡುವಿನ ವ್ಯತ್ಯಾಸ 17ರಲ್ಲಿ 14 ಹೋದರೆ 3 ಆಗುತ್ತೆ. ಆಮೇಲೆ ಇಲ್ಲಿ ಏನಿದೆ, ಇಲ್ಲಿ ಗ್ಯಾಪ್ ಇರೋದ್ರಿಂದ ಈ ಗ್ಯಾಪಲ್ಲಿ ಎಷ್ಟು ಕೂಡಿಸಿದ್ರೆ ನಮಗೆ 11 ಬರುತ್ತೆ ಅಂತ ನೋಡಬೇಕು. ಯಾಕಂದರೆ ಒಂದು ನಮಗೆ 0 ಬರಬೇಕು. ಇವಾಗ 0 ಅಂತೂ ಬರೋಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ 3 ಇದೆ. 3ಕ್ಕೆ ನಾವು ಎಷ್ಟನ್ನು ಸೇರಿಸಿದಾಗ 11 ಸಿಗುತ್ತೆ, 8 ಸೇರಿಸಿದಾಗ ನಮಗೆ 11 ಸಿಗುತ್ತೆ. ಆದ್ದರಿಂದ ನಾವು 8 ಅಂತ ಬರಿತೀವಿ. ಇಲ್ಲಿ ಗ್ಯಾಪ್ ಇರೋಲ್ಲಿ 8 ಅಂತ ಬರಿತೀವಿ ನಾವು. ಗೊತ್ತಾಯ್ತಾ? 3 + 8 11 ಅಂತ ಆಗುತ್ತೆ. ಸೊ ಕೊಟ್ಟಿರುವಂತಹ ಸಂಖ್ಯೆ 9,28,389 ಅಂತ ನಾವು ಹೇಳ್ತೀವಿ. ಈ ಥರ ನಾವು ಕಂಡುಹಿಡಿಬೇಕು. ಅದೇ ಥರ ಬಿ ಕೊಟ್ಟಿದ್ದಾರೆ, ನೋಡೋಣ. 8 ಲಕ್ಷ ಗ್ಯಾಪ್ 9,484. ಅದೇ ಥರ ಇಲ್ಲಿ ಬೆಸ ಸ್ಥಾನದ ಅಂಕಿಗಳ ಮೊತ್ತ 4 + 4 + 8. 4 + 4 ಡ್ಯಾಶ್ ಬರುತ್ತೆ ಇಲ್ಲಿ, ಸಾರಿ, ಇಲ್ಲಿ ಡ್ಯಾಶ್ ಬರುತ್ತೆ. 4 + 4 + ಡ್ಯಾಶ್ ಈಕ್ವಲ್ಸ್ ಟು ಡ್ಯಾಶ್ ನಮಗೆ ಗೊತ್ತಿಲ್ಲ. ಸೊ 4 + 4 ಅಂದರೆ 8 ಆಗುತ್ತೆ. ಅದೇ ಥರ ಸಮಸ್ಥಾನದ ಅಂಕಿಗಳ ಮೊತ್ತ 8 + 9 + 8. 8 + 9 + 8 ಅಂದರೆ 25 ಆಗುತ್ತೆ. ಹೌದಾ, ಈ ಎರಡೂ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 25 - 8 ಅಂದರೆ 17 ಆಗುತ್ತೆ. ಇದನ್ನು ಮುಂದಿನ ಸಂಖ್ಯೆಗೆ ನಾವು +5 22 ಮಾಡ್ಕೊಳ್ಳೋಕ್ಕಿಂತ 17 - 6 11. 11ನ್ನು ನಾವು ಮಾಡ್ಕೊಂಡಾಗ ಏನಾಗುತ್ತೆ, 6ನ್ನು ನಾವು ಕಳೀತಾ ಇದ್ದೀವಿ ಇಲ್ಲಿ ಅಲ್ವಾ. 6ನ್ನು ನಾವು ಕಳೀತಾ ಇರೋದ್ರಿಂದ ಕೊಟ್ಟಿರುವ ಸಂಖ್ಯೆ ನಾವು ಏನು ಫಿಲ್ ಮಾಡಬೇಕು ಅಂದರೆ 6ಅನ್ನೇ ನಾವು ಮಾಡಬೇಕು ಇಲ್ಲಿ. ಗೊತ್ತಾಯ್ತಾ? ಇಲ್ಲಿ ನಾವು 6 ಅಂತ ಹಾಕ್ಕೊಂಡಾಗ ಏನಾಗುತ್ತೆ, 6 × 4 = 10 14 ಅಂತ ಆಗುತ್ತೆ. ಇದು 14 ಅಂದರೆ 25ರಲ್ಲಿ 14 ಹೋದರೆ 11 ಅಂತ ನಮ್ಮ ಉತ್ತರ ಬರುತ್ತೆ. ಇದನ್ನು ನೋಡ್ಕೋಬೇಕು ನಾವಿಲ್ಲಿ, ವ್ಯತ್ಯಾಸ ಎಷ್ಟಾಗುತ್ತೆ ಅಂತ. ಹಾಗಾಗಿ ನಾವಿಲ್ಲಿ ಕಳೆದಾಗ ನಮಗೆ 11 ಸಿಗುತ್ತೆ. ಇಲ್ಲಿ ಈ ನಂಬರ್ 6 ನಮಗೆ ಸೂಟ್ ಆಗುತ್ತೆ. ಸೊ 6 ಅಂತ. ಹಾಗಾದರೆ ಕೊಟ್ಟಿರುವಂತಹ ಸಂಖ್ಯೆ 8,69,484. ಇಲ್ಲಿ 6 ಅಂತ ನಾವು ಫಿಲ್ ಮಾಡ್ತೀವಿ. ಆಯಿತಾ?